ನಮಸ್ಕಾರ. ಕರ್ನಾಟಕ ಕಾರಬಾರು ವಿಶೇಷ ಸುದ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಿನ್ನೆ ಮೊನ್ನೆ ಅಷ್ಟೇ ಮುಸ್ಲಿಮರಿಗೆ ವೋಟ್ ಹಾಕೋ ಅವಕಾಶ ಕೊಡಬಾರ್ದು, ಅದನ್ನು ಕಿತ್ತುಕೊಳ್ಬೇಕು ಅಂತ ಹೇಳಿ ಸ್ವಾಮೀಜಿಯೊಬ್ಬರು ಚಂದ್ರಶೇಖರನಾಥ ಸ್ವಾಮೀಜಿಗಳು ಹೇಳಿದ ನಂತರ ಇವತ್ತು ಅವರನ್ನು ಮಾತಾಡಿಸುವಂಥ ಸಂದರ್ಭದಲ್ಲಿ ಮತ್ತೆ ಒಂದು ವಿವಾದ ಹುಟ್ಟುಹಾಕಿದ್ದಾರೆ. ಈ ಹಿಂದೆ ಕೂಡ ಇದರ ಬಗ್ಗೆ ಸಾಕಷ್ಟು ಮಾತುಗಳನ್ನು ಆಡಿದ್ರು. ಏನಾಯಿತು? ಮತ್ತೆ ಜೋರಾಯಿತು. ಡಿಕೆಶಿಗೆ ಸಿಎಂ ಸ್ಥಾನದ ಕೂಗು. ಸಿದ್ದರಾಮಯ್ಯ ಸಿಎಂ ಸ್ಥಾನ ಡಿಕೆಶಿಗೆ ಕೊಡಬೇಕು. ಡಿಕೆಶಿ ಪರ ಚಂದ್ರಶೇಖರನಾಥ ಸ್ವಾಮೀಜಿ ಬ್ಯಾಟಿಂಗ್. ಸಿಎಂ ಸ್ಥಾನ ಬಿಡಲು ಸಿದ್ದರಾಮಯ್ಯಗೆ ದೇವರು ಮನಸ್ಸು ಕೊಡಲಿ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಜೊತೆ ನಮ್ಮ ಪ್ರತಿನಿಧಿ ವಿಜಯ್ ಜನ್ನಹಳ್ಳಿ ನಡೆಸಿದಂತಹ ವಿಶೇಷ ಸಂದರ್ಶನದಲ್ಲಿ ಈ ಹಿಂದೆ ಹೇಳಿದಂಥ ಮಾತನ್ನ ಹೇಳಿದ್ದಾರೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಸಿದ್ದರಾಮಯ್ಯನವರು ಆ ಪಟ್ಟ ಬಿಟ್ಟುಕೊಡಬೇಕು, ಆ ಪಟ್ಟ ಬಿಟ್ಟುಕೊಡೋದಕ್ಕೆ ದೇವರು ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಹೇಳಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ ಹೇಳಿದ್ದಾರೆ. ನಮ್ಮ ಕಲೀಗ್ ವಿಜಯ್ ಕೇಳಿದ ಪ್ರಶ್ನೆ ಈ ರೀತಿ ಇತ್ತು, ಅದಕ್ಕೆ ಸ್ವಾಮೀಜಿ ಕೊಟ್ಟಂತ ಉತ್ತರ ಕೂಡ ಈ ರೀತಿ ಇತ್ತು. ಕೇಳಿಸ್ಕೊಳ್ಳಿ. ಯಾಕಂದ್ರೆ ಹಿಂದೆ ನೀವು ಇದೇ ರೀತಿ ಒಂದು ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತ ಒಂದು ಹೇಳಿಕೆ ಕೊಟ್ಟು ಸಾಕಷ್ಟು ಚರ್ಚೆಯ ವಿಚಾರ ಆಗಿತ್ತು. ಹೌದು ಹೌದು. ಓಕೆ, ನಾನು ಧರ್ಮವಾಗಿ ಹೇಳೋದಪ್ಪ. ಯಾಕೆ ಅಂತ ಅಂದರೆ ಡಿ ಕೆ ಶಿವಕುಮಾರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟು ಹೋರಾಟ ಮಾಡಿ ಪಕ್ಷ ನಿಲ್ಲಿಸಿದ್ದಾರೆ. ಈ ಸಾರಿ 335 ಸೀಟ್ ಬರಬೇಕಾದ್ರೆ ಅವ್ರ ಶ್ರಮದಿಂದಲೇ, ಬೇರೆಯವರು ಮಾಡಿರ್ಬೋದು, ಇವ್ರು ತುಂಬ ಶ್ರಮಪಟ್ಟು ತಂದಿದ್ದಾರೆ. ಆದ್ದರಿಂದ ಅವ್ರ ಮನಸ್ಸಿನಲ್ಲೂ ಕೂಡ ಸಿ ಎಮ್ ಆಗಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಅದನ್ನು ನಾನು ಹೋದ ವರ್ಷ ಆಚೆ ವರ್ಷ ನಮ್ಮ ಕೆಂಪೇಗೌಡ ಜಯಂತಿನಲ್ಲಿ ಹೇಳಿದ್ದೆ. ಈಗಲೂ ಅದನ್ನೇ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಮನಸ್ಸು ಮಾಡಿ ಬಿಟ್ಕೊಟ್ರೆ ಇವ್ರು ಆಗ್ತಾರೆ ಅಂತ ನಾನು ಆ ಮನೋಭಾವನೆಯಿಂದ ಹೇಳಿದ್ದೆ. ಈಗಲೂ ಕೂಡ ಅದೇ ಅಭಿಪ್ರಾಯ ಇದೆಯಾ? ಇದೆ ಇದೆ. ಆಗಲಿ, ಭಗವತಿ ಭುವನೇಶ್ವರಿ ಒಳ್ಳೇದು ಮಾಡ್ತಾಳೆ, ಮಾಡ್ಕೊಡ್ತಾರೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ ತಮಗೆ? ಹಾಂ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ? ಬಿಡದೆ ದೇವ್ರ ಮನಸ್ಸು ಮಾಡಿದ್ರೆ ಏನಾಗೋದಿಲ್ಲ. ದೇವ್ರೇ ಅವ್ರು. ಓಕೆ, ದೇವರು ಮನಸ್ಸು ಮಾಡಲಿ, ದೇವರ ಮನಸ್ಸು ಕೊಡಲಿ ಅಂತ ಹೇಳಿದ್ದಾರೆ. ಹಾಗೇನೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಹೇಳ್ತಾ ಇರ್ಬೋದು, ಸಿದ್ದರಾಮಯ್ಯನವರ ಬಗ್ಗೆ ಕೂಡ ದೇವರು ಮನಸ್ಸು ಮಾಡಲಿ, ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ. ನನಗೆ ಭಾಳ ಆಶ್ಚರ್ಯ ಆಗೋದು, ಎಲ್ಲರೂ ಈ ಸ್ವಾಮೀಜಿಗಳೆಲ್ಲ ಜಾತಿ ಅಂತ ಹೊಡೆದಾಡ್ಕೊಂಡ್ರೆ ಹೆಂಗೆ? ಅದಕ್ಕಾಗಿ ರಾಜಕೀಯ ನಾಯಕರಿದ್ದಾರೆ. ಈಗ ಇವರು ಒಕ್ಕಲಿಗರಾಗಬೇಕು ಅಂತ ಈ ಸ್ವಾಮೀಜಿ, ಲಿಂಗಾಯತರಾಗಬೇಕು ಅಂತ ಇನ್ನು ಕೆಲವರು ಸ್ವಾಮೀಜಿ, ಕುರುಬರಾಗಬೇಕು ಅಂತೇಳಿ ಕುರುಬರ ಸ್ವಾಮೀಜಿ, 2A ಆಗಬೇಕು ಅಂತೇಳಿ ಪಂಚಮಸಾಲಿಗಳು ಸ್ವಾಮೀಜಿ. ಎಲ್ಲ ಜಾತಿಯ ಹಿಂದೆ ನಮ್ಮ ನಾಯಕರು, ಆಮೇಲೆ ನಿಮಗೂ ರಾಜಕೀಯ ನಾಯಕರಿಗೂ ಏನು ವ್ಯತ್ಯಾಸ? ವಿಶ್ವ ಮಾನವ ಕುಲಕೋಟಿಯ ಉದ್ಧಾರವನ್ನು ಬಯಸುವ ಸ್ವಾಮೀಜಿಗಳು ಯಾರು? ಸ್ವಾಮೀಜಿಗಳು ಅಂತಂದ್ರೆ ಹೆಂಗಿರಬೇಕು? ಮಾನವ ಕುಲಕೋಟಿಗೆ ಒಳಿತನ್ನು ಬಯಸುವರಾಗಿರ್ಬೇಕು, ಜಾತಿಗೆಲ್ಲ ನೀವು ಒಳಿತನ್ನು ಬಯಸ್ತಾ ಕೂತ್ಕೊಂಡ್ರೆ ನಿಮಗೂ ರಾಜಕೀಯ ನಾಯಕರಿಗೂ ಏನು ವ್ಯತ್ಯಾಸ ಅಲ್ವಾ? ಅದಕ್ಕಾಗಿ ಬೇರೆನೇ ಇರ್ತದೆ. ಹಾಗಂತ ಸಪೋರ್ಟ್ ಮಾಡಬಾರ್ದು ಅಂತಲ್ಲ. ಈಗ ನನಗೆ ಯಾವತ್ತೂ ಇರ್ತದೆ, ಒಬ್ಬ ಲಿಂಗಾಯತ ಸ್ವಾಮೀಜಿ ಇದ್ದರೆ ಅವರ ಬಳಿ ಒಬ್ಬ ಒಕ್ಕಲಿಗ ಭಕ್ತ ಹೋದರೆ ಆಶೀರ್ವಾದ ಮಾಡ್ತಾರ ಮಾಡಲ್ವಾ? ಮಾಡಬೇಕಲ್ವಾ? ಒಬ್ಬ ದಲಿತನೋ, ಹಿಂದುಳಿದ ವರ್ಗದವನೋ ಅಥವಾ ಅನ್ಯ ಧರ್ಮೀಯನೋ ಹೋದರೆ ಸ್ವಾಮೀಜಿ ಅಂದ್ರೇನು? ಸರ್ವಸಂಗ ಪರಿತ್ಯಾಗಿಗಳು, ಎಲ್ಲರಿಗೂ ಒಳಿತನ್ನೇ ಬಯಸುವ ಆ ಭಗವಂತನ ಅನುಗ್ರಹವನ್ನು ಕೊಡುವಂಥವ್ರು. ನೋಡಿ, ಇಲ್ಲಿಗೆ ಬಂದು ನಿಂತಿದೆ. ನಮಸ್ಕಾರ. ಕರ್ನಾಟಕ ಕಾರಬಾರು ವಿಶೇಷ ಸುದ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಿನ್ನೆ ಮೊನ್ನೆ ಅಷ್ಟೇ ಮುಸ್ಲಿಮರಿಗೆ ವೋಟ್ ಹಾಕೋ ಅವಕಾಶ ಕೊಡಬಾರ್ದು, ಅದನ್ನು ಕಿತ್ತುಕೊಳ್ಬೇಕು ಅಂತ ಹೇಳಿ ಸ್ವಾಮೀಜಿಯೊಬ್ಬರು ಚಂದ್ರಶೇಖರನಾಥ ಸ್ವಾಮೀಜಿಗಳು ಹೇಳಿದ ನಂತರ ಇವತ್ತು ಅವರನ್ನು ಮಾತಾಡಿಸುವಂಥ ಸಂದರ್ಭದಲ್ಲಿ ಮತ್ತೆ ಒಂದು ವಿವಾದ ಹುಟ್ಟುಹಾಕಿದ್ದಾರೆ. ಈ ಹಿಂದೆ ಕೂಡ ಇದರ ಬಗ್ಗೆ ಸಾಕಷ್ಟು ಮಾತುಗಳನ್ನು ಆಡಿದ್ರು. ಏನಾಯಿತು? ಮತ್ತೆ ಜೋರಾಯಿತು. ಡಿಕೆಶಿಗೆ ಸಿಎಂ ಸ್ಥಾನದ ಕೂಗು. ಸಿದ್ದರಾಮಯ್ಯ ಸಿಎಂ ಸ್ಥಾನ ಡಿಕೆಶಿಗೆ ಕೊಡಬೇಕು. ಡಿಕೆಶಿ ಪರ ಚಂದ್ರಶೇಖರನಾಥ ಸ್ವಾಮೀಜಿ ಬ್ಯಾಟಿಂಗ್. ಸಿಎಂ ಸ್ಥಾನ ಬಿಡಲು ಸಿದ್ದರಾಮಯ್ಯಗೆ ದೇವರು ಮನಸ್ಸು ಕೊಡಲಿ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಜೊತೆ ನಮ್ಮ ಪ್ರತಿನಿಧಿ ವಿಜಯ್ ಜನ್ನಹಳ್ಳಿ ನಡೆಸಿದಂತಹ ವಿಶೇಷ ಸಂದರ್ಶನದಲ್ಲಿ ಈ ಹಿಂದೆ ಹೇಳಿದಂತಹ ಮಾತನ್ನ ಹೇಳಿದ್ದಾರೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ
ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು, ಸಿದ್ದರಾಮಯ್ಯನವರು ಆ ಪಟ್ಟ ಬಿಟ್ಟುಕೊಡಬೇಕು. ಆ ಪಟ್ಟ ಬಿಟ್ಟುಕೊಡೋದಕ್ಕೆ ದೇವರು ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಹೇಳಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ ಹೇಳಿದ್ದಾರೆ. ನಮ್ಮ ಕಲೀಗ್ ವಿಜಯ್ ಕೇಳಿದ ಪ್ರಶ್ನೆ ಈ ರೀತಿ ಇತ್ತು, ಅದಕ್ಕೆ ಸ್ವಾಮೀಜಿ ಕೊಟ್ಟಂತ ಉತ್ತರ ಕೂಡ ಈ ರೀತಿ ಇತ್ತು. ಕೇಳಿಸ್ಕೊಳ್ಳಿ. ಯಾಕಂದ್ರೆ ಹಿಂದೆ ನೀವು ಇದೇ ರೀತಿ ಒಂದು ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತ ಒಂದು ಹೇಳಿಕೆ ಕೊಟ್ಟು ಸಾಕಷ್ಟು ಚರ್ಚೆಯ ವಿಚಾರ ಆಗಿತ್ತು. ಹೌದು ಹೌದು. ಓಕೆ, ನಾನು ಧರ್ಮವಾಗಿ ಹೇಳೋದಪ್ಪ. ಯಾಕೆ ಅಂತ ಅಂದರೆ ಡಿ ಕೆ ಶಿವಕುಮಾರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟು ಹೋರಾಟ ಮಾಡಿ ಪಕ್ಷ ನಿಲ್ಲಿಸಿದ್ದಾರೆ. ಈ ಸಾರಿ 335 ಸೀಟ್ ಬರಬೇಕಾದ್ರೆ ಅವ್ರ ಶ್ರಮದಿಂದಲೇ, ಬೇರೆಯವರು ಮಾಡಿರ್ಬೋದು, ಇವ್ರು ತುಂಬ ಶ್ರಮಪಟ್ಟು ತಂದಿದ್ದಾರೆ. ಆದ್ದರಿಂದ ಅವ್ರ ಮನಸ್ಸಿನಲ್ಲೂ ಕೂಡ ಸಿ ಎಮ್ ಆಗಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಅದನ್ನು ನಾನು ಹೋದ ವರ್ಷ ಆಚೆ ವರ್ಷ ನಮ್ಮ ಕೆಂಪೇಗೌಡ ಜಯಂತಿನಲ್ಲಿ ಹೇಳಿದ್ದೆ. ಈಗಲೂ ಅದನ್ನೇ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಮನಸ್ಸು ಮಾಡಿ ಬಿಟ್ಕೊಟ್ರೆ ಇವ್ರು ಆಗ್ತಾರೆ ಅಂತ ನಾನು ಆ ಮನೋಭಾವನೆಯಿಂದ ಹೇಳಿದ್ದೆ. ಈಗಲೂ ಕೂಡ ಅದೇ ಅಭಿಪ್ರಾಯ ಇದೆಯಾ? ಇದೆ ಇದೆ. ಆಗಲಿ, ಭಗವತಿ ಭುವನೇಶ್ವರಿ ಒಳ್ಳೇದು ಮಾಡ್ತಾಳೆ. ಮಾಡ್ಕೊಡ್ತಾರೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ ತಮಗೆ? ಹಾಂ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ? ಬಿಡದೆ ದೇವ್ರ ಮನಸ್ಸು ಮಾಡಿದ್ರೆ ಏನಾಗೋದಿಲ್ಲ. ದೇವ್ರೇ ಅವ್ರು. ಓಕೆ, ದೇವರು ಮನಸ್ಸು ಮಾಡಲಿ, ದೇವರ ಮನಸ್ಸು ಕೊಡಲಿ ಅಂತ ಹೇಳಿದ್ದಾರೆ. ಹಾಗೇನೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಹೇಳ್ತಾ ಇರ್ಬೋದು, ಸಿದ್ದರಾಮಯ್ಯನವರ ಬಗ್ಗೆ ಕೂಡ ದೇವರು ಮನಸ್ಸು ಮಾಡಲಿ, ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ. ನನಗೆ ಭಾಳ ಆಶ್ಚರ್ಯ ಆಗೋದು, ಎಲ್ಲರೂ ಈ ಸ್ವಾಮೀಜಿಗಳೆಲ್ಲ ಜಾತಿ ಅಂತ ಹೊಡೆದಾಡ್ಕೊಂಡ್ರೆ ಹೆಂಗೆ? ಅದಕ್ಕಾಗಿ ರಾಜಕೀಯ ನಾಯಕರಿದ್ದಾರೆ. ಈಗ ಇವರು ಒಕ್ಕಲಿಗರಾಗಬೇಕು ಅಂತ ಈ ಸ್ವಾಮೀಜಿ, ಲಿಂಗಾಯತರಾಗಬೇಕು ಅಂತ ಇನ್ನು ಕೆಲವರು ಸ್ವಾಮೀಜಿ, ಕುರುಬರಾಗಬೇಕು ಅಂತೇಳಿ ಕುರುಬರ ಸ್ವಾಮೀಜಿ, 2A ಆಗಬೇಕು ಅಂತೇಳಿ ಪಂಚಮಸಾಲಿಗಳು ಸ್ವಾಮೀಜಿ. ಎಲ್ಲ ಜಾತಿಯ ಹಿಂದೆ ನಮ್ಮ ನಾಯಕರು, ಆಮೇಲೆ ನಿಮಗೂ ರಾಜಕೀಯ ನಾಯಕರಿಗೂ ಏನು ವ್ಯತ್ಯಾಸ? ವಿಶ್ವ ಮಾನವ ಕುಲಕೋಟಿಯ ಉದ್ಧಾರವನ್ನು ಬಯಸುವ ಸ್ವಾಮೀಜಿಗಳು ಯಾರು? ಸ್ವಾಮೀಜಿಗಳು ಅಂತಂದ್ರೆ ಹೆಂಗಿರಬೇಕು? ಮಾನವ ಕುಲಕೋಟಿಗೆ ಒಳಿತನ್ನು ಬಯಸುವರಾಗಿರ್ಬೇಕು, ಜಾತಿಗೆಲ್ಲ ನೀವು ಒಳಿತನ್ನು ಬಯಸ್ತಾ ಕೂತ್ಕೊಂಡ್ರೆ ನಿಮಗೂ ರಾಜಕೀಯ ನಾಯಕರಿಗೂ ಏನು ವ್ಯತ್ಯಾಸ ಅಲ್ವಾ? ಅದಕ್ಕಾಗಿ ಬೇರೆನೇ ಇರ್ತದೆ. ಹಾಗಂತ ಸಪೋರ್ಟ್ ಮಾಡಬಾರ್ದು ಅಂತಲ್ಲ. ಈಗ ನನಗೆ ಯಾವತ್ತೂ ಇರ್ತದೆ, ಒಬ್ಬ ಲಿಂಗಾಯತ ಸ್ವಾಮೀಜಿ ಇದ್ದರೆ ಅವರ ಬಳಿ ಒಬ್ಬ ಒಕ್ಕಲಿಗ ಭಕ್ತ ಹೋದರೆ ಆಶೀರ್ವಾದ ಮಾಡ್ತಾರಾ ಮಾಡಲ್ವಾ? ಮಾಡಬೇಕಲ್ವಾ? ಒಬ್ಬ ದಲಿತನೋ, ಹಿಂದುಳಿದ ವರ್ಗದವನೋ ಅಥವಾ ಅನ್ಯ ಧರ್ಮೀಯನೋ ಹೋದರೆ ಸ್ವಾಮೀಜಿ ಅಂದ್ರೇನು? ಸರ್ವಸಂಗ ಪರಿತ್ಯಾಗಿಗಳು, ಎಲ್ಲರಿಗೂ ಒಳಿತನ್ನೇ ಬಯಸುವ ಆ ಭಗವಂತನ ಅನುಗ್ರಹವನ್ನು ಕೊಡುವಂಥವ್ರು. ನೋಡಿ, ಇಲ್ಲಿಗೆ ಬಂದು ನಿಂತಿದೆ.